ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪಾಕೆಟ್ನಲ್ಲಿ ಕ್ಯಾಶ್ ಇದೆಯಾ? ಜೇಬಲ್ಲಿ ಕ್ಯಾಶ್ ಇದೆಯಾ? ಲಕ್ಷಗಟ್ಟಲೆ ಕ್ಯಾಶನ್ನು ಮನೇಲಿ ತೊಗೊಂಡೋಗಿ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಸ್ವಲ್ಪ ಹುಷಾರ್. ಯಾಕಂದರೆ ಇವತ್ತಿನಿಂದ ನೀವು ಮಾಡೋ ಒಂದು ಸಣ್ಣ ತಪ್ಪು ನಿಮ್ಮ ಅಷ್ಟು ಹಣವನ್ನು ಕಸದ ಬುಟ್ಟಿಗೆ ಸೇರಿಸಬಹುದು. ನೀವು 2 ಲಕ್ಷ ರೂಪಾಯಿ ಕ್ಯಾಶ್ ಇಸ್ಕೊಂಡ್ರೆ 2 ಲಕ್ಷ ರೂಪಾಯಿಯೂ ದಂಡ ಕಟ್ಟಬೇಕಾದ ಬರೋಬ್ಬರಿ 100% ಪೆನಾಲ್ಟಿ ಹಾಕುವಂಥ ಕಠಿಣ ನಿಯಮ ಇಂದಿನಿಂದ ಜಾರಿಗೆ ಬಂದಿದೆ. ಏಪ್ರಿಲ್ 1ನೇ ತಾರೀಕಿನಿಂದ ಫೂಲ್ಸ್ ಡೇ ಅಂತ ಹೇಳಿ ಬಕ್ರಾ ಮಾಡ್ತಾ ಇಲ್ಲ ಸ್ನೇಹಿತರೆ. ದಯವಿಟ್ಟು ಅಲರ್ಟ್ ಆಗಿ, ಯಾಕಂದರೆ ಸರ್ಕಾರ ಅಂತ ದೊಡ್ಡ ಹೆಜ್ಜೆ ಇಟ್ಟಿದೆ. ಹೊಸ ಆರ್ಥಿಕ ವರ್ಷ ಶುರುವಾಗೋ ಟೈಮ್ನಲ್ಲಿನೇ ಇಡೀ ದೇಶದ ಫಿನಾನ್ಷಿಯಲ್ ಸಿಸ್ಟಮ್ಗೆ ಮೇಜರ್ ಆಪರೇಷನ್ ಸರ್ಜರಿಯನ್ನು ಮಾಡಿದೆ. 64 ವರ್ಷ ಹಳೆಯ ಇನ್ಕಮ್ ಟ್ಯಾಕ್ಸ್ ಕಾಯ್ದೆ ಇತಿಹಾಸ ಸೇರಿ ಹೊಸ ಕಾಯ್ದೆ ಶುರುವಾಗಿದೆ. ನೀವು ATMನಿಂದ ದುಡ್ಡು ತೆಗೆಯೋ ರೀತಿಯಿಂದ ಹಿಡಿದು ನಿಮ್ಮ ಸ್ಯಾಲ್ರಿ, ನಿಮ್ಮ PF ಪ್ರತಿಯೊಂದರ ಮೇಲೂ ಕೂಡ IT ಇಲಾಖೆಯ AI ಕಣ್ಣನ್ನು ಇಡಲಾಗಿದೆ. ಹಳೆ ರೂಲ್ಸ್ ಮುಗಿತು. ನಿಮ್ಮ ಟೇಕ್ ಹೋಮ್ ಸ್ಯಾಲ್ರಿ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲದರ ಲೆಕ್ಕಾಚಾರ ಇಂದಿನಿಂದ ಬದಲಾಗ್ತಾ ಇದೆ. ಕ್ಯಾಶ್ ಇಟ್ಕೊಂಡ್ರೆ ಡೇಂಜರ್. ಕಂತೆ ನೋಟು ಬಳಸಿದ್ರೆ ಲಕ್ಷ ದಂಡ. ಎಸ್ ಸ್ನೇಹಿತರೆ, ಇದೊಂಥರ ನೋಟ್ ಬ್ಯಾನೆ, ಇಂಡೈರೆಕ್ಟ್ ನೋಟ್ ಬ್ಯಾನ್ ಅಂತ ಅನ್ಕೊಳ್ಳಿ. ಇನ್ ಮುಂದೆ ನೀವು ಜೇಬಲ್ಲಿ ಕಂತೆ ನೋಟ್ ಹಿಡ್ಕೊಂಡು ವ್ಯವಹಾರ ಮಾಡ್ತೀನಿ ಅಂದ್ರೆ ಬಹಳ ಡಿಫಿಕಲ್ಟ್. ಕೇಂದ್ರ ಸರ್ಕಾರ ನಗದು ವ್ಯವಹಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದೆ. ಮೊದಲನೇ ದೊಡ್ಡ ರೂಲ್ ಅಂದ್ರೆ ಸಿಂಗಲ್ ಡೇ ಟ್ರಾನ್ಸಾಕ್ಷನ್ ಲಿಮಿಟ್. ಯಾವುದೇ ಒಬ್ಬ ವ್ಯಕ್ತಿಯಿಂದ ಒಂದು ದಿನದಲ್ಲಿ ನೀವು 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮೊತ್ತವನ್ನ ಕ್ಯಾಶ್ ಆಗಿ ಪಡೆಯೋ ಹಾಗೇನೇ ಇಲ್ಲ. ಒಂದು ವೇಳೆ ನೀವು ಇದನ್ನ ಉಲ್ಲಂಘಿಸಿ ಹಣ ಪಡೆದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೀವು ಪಡೆದ ಅಷ್ಟು ಮೊತ್ತವನ್ನ ಅಂದ್ರೆ 100% ಅನ್ನ ದಂಡವಾಗಿ ಕಿತ್ಕೊಂಡು ಹೋಗ್ಬಿಡುತ್ತೆ. ಏನು ಬಾಡಿಗೆ ಮನೆ ಅಥವಾ ಆಫೀಸ್ ಹುಡುಕೋರು ಈ ಎಚ್ಚರಿಕೆಯನ್ನ ಮಿಸ್ ಮಾಡಬೇಡಿ. ಮನೆ ಅಥವಾ ಕಚೇರಿಯ ಮುಂಗಡ ಹಣ ಅಂದ್ರೆ ಸೆಕ್ಯೂರಿಟಿ ಡೆಪಾಸಿಟ್ ಅನ್ನ ಕ್ಯಾಶ್ ರೂಪದಲ್ಲಿ ಕೊಡೋಕೆ ಇಂದಿನಿಂದ ಕೇವಲ 20,000 ರೂಪಾಯಿವರೆಗೆ ಮಾತ್ರ ಅವಕಾಶ. ಇನ್ನು ನಿಮ್ಮದೇ ಉಳಿತಾಯ ಖಾತೆಯಿಂದ ಹಣ ಡ್ರಾ ಮಾಡಬೇಕಂದ್ರೂ ಕೂಡ ಕತ್ತರಿ ಬೀಳುತ್ತೆ. ಒಂದು ವೇಳೆ ನೀವು 20,000ಕ್ಕಿಂತ ಹೆಚ್ಚು ಹಣವನ್ನ ಕ್ಯಾಶ್ ರೂಪದಲ್ಲಿ ಕೊಟ್ರೆ ಅಥವಾ ಪಡೆದ್ರೆ ಅದಕ್ಕೂ ಕೂಡ ಬರೋಬ್ಬರಿ 100% ದಂಡ ಬೀಳುತ್ತೆ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಸ್ನೇಹಿತರೆ ಈ ವಿಚಾರವನ್ನ. ನಿಮ್ಮ ಆದಾಯ ತೆರಿಗೆ ರಿಟರ್ನ್ಸ್ ಅಂದ್ರೆ ITR ಫೈಲ್ ಮಾಡದೇ ಇರೋ ವ್ಯಕ್ತಿ ನೀವಾಗಿದ್ರೆ 1 ವರ್ಷದಲ್ಲಿ ನಿಮ್ಮ ಅಕೌಂಟ್ನಿಂದ 20 ಲಕ್ಷ ರೂಪಾಯಿಗಿಂತ ಹೆಚ್ಚು ಕ್ಯಾಶ್ ಡ್ರಾ ಆದರೆ ಆ ಮೊತ್ತದ ಮೇಲೆ ನೇರವಾಗಿ 2% TDS ಕಟ್ ಆಗುತ್ತೆ. ಅಂದರೆ ನಿಮ್ಮದೇ ದುಡ್ಡನ್ನು ಬ್ಯಾಂಕ್ನಿಂದ ತೆಗೆಯೋಕ್ಕೂ ಕೂಡ ದಂಡ ಕಟ್ಟಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಕ್ಯಾಶ್ ವಿಡ್ರಾ ಮಾಡಕ್ ಹೊರಟ್ರೆ. ಅಯ್ಯೋ ನಮ್ ದುಡ್ಡು ನಾವು ಬಳಸಂಗಿಲ್ವಾ? ಬಳಸ್ಬೋದು. UPI ಮಾಡ್ಬೋದು, ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ಬೋದು, ಹಾಗೂ ಕಾರ್ಡ್ ಪೇಮೆಂಟ್ ಕೂಡ ಮಾಡ್ಬೋದು. ಏನೂ ಪ್ರಾಬ್ಲಮ್ ಇಲ್ಲ ಕ್ಯಾಶ್ ವ್ಯವಹಾರ ಮಾಡೋರಿಗೆ. ಹಾಗಾದ್ರೆ ಸಣ್ಣ ಪುಟ್ಟ ಕ್ಯಾಶ್ ವ್ಯವಹಾರನೂ ಮಾಡಂಗಿಲ್ವಾ? ಹಾಗೇನಿಲ್ಲ, ಸಣ್ಣ ಪುಟ್ಟ ಚಿಲ್ಲರೆಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಗಮನ ಕೊಟ್ಟು ಕೇಳಿ ಸ್ನೇಹಿತರೆ, ವರ್ಷಕ್ಕೆ ಒಂದು ಅಕೌಂಟಿಂದ 20 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಕ್ಯಾಶ್ ಡ್ರಾ ಆದರೆ ನೇರವಾಗಿ ನಿಮ್ಮ ಮೇಲೆ ಕಣ್ಣು ಬೀಳುತ್ತೆ. ನೀವು ನಿಮ್ಮ ಅಕೌಂಟಿಂದ ದುಡ್ಡು ವಿಡ್ರಾ ಮಾಡಕ್ ಹೋದ್ರೂ ಕೂಡ ಟ್ಯಾಕ್ಸ್ ಕಟ್ ಆಗ್ತಾ ಹೋಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ, ಸೇವಿಂಗ್ಸ್ ಅಕೌಂಟಿಂದ ಆಟೋಮೆಟಿಕಲಿ. ಇದು 20 ಲಕ್ಷಕ್ಕಾಯ್ತು. ಯಾರಾದರೂ ಕೋಟಿ ಕುಳಗಳು 1 ಕೋಟಿ ರೂಪಾಯಿ ದಾಟಿ ಕ್ಯಾಶ್ ಅನ್ನ ವಿಡ್ರಾ ಮಾಡಿದ್ರೆ ಬ್ಯಾಂಕ್ ಅಕೌಂಟಿಂದ, ಆಗ ಸೀದಾ 5% TDS ಕಟ್ಟಾಗಿ ಹೋಗ್ತಾ ಇರುತ್ತೆ. ಟ್ಯಾಕ್ಸ್ ಆಟೋಮೆಟಿಕಲಿ ಕಟ್ಟಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಕೌಂಟ್ಗೆ, ನಿಮ್ಮ ಪಾನ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟಿಂದನೇ ಕಟ್ಟಾಗಿ ಹೋಗ್ತಾ ಇರುತ್ತೆ. ರಿಯಲ್ ಎಸ್ಟೇಟ್ ಅಥವಾ ಆಸ್ತಿ ಖರೀದಿ ಮಾಡುವವರು ಕೂಡ ಈ ಪಾಯಿಂಟ್ ಅನ್ನ ನೋಟ್ ಮಾಡಿಡ್ಕೋಬೇಕು. ಆಸ್ತಿ ಖರೀದಿ ಅಥವಾ ಅಡ್ವಾನ್ಸ್ ಕೊಡುವಾಗ ಕೇವಲ 20,000 ರೂಪಾಯಿ ಮಾತ್ರ ಕ್ಯಾಶ್ ಕೊಡೋಕೆ ಅವಕಾಶ. IT ಇಲಾಖೆಯ ಹೊಸ AI ಮಾನಿಟರಿಂಗ್ ಸಿಸ್ಟಮ್ ಪ್ರತಿಯೊಂದು ಹೈ ವ್ಯಾಲ್ಯೂ ಕ್ಯಾಶ್ ವ್ಯವಹಾರವನ್ನ ರಿಯಲ್ ಟೈಮ್ನಲ್ಲಿ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಬ್ಯಾಂಕ್ಗಳಿಂದ ಡೆಪಾಸಿಟ್ ಅಥವಾ ವಿಡ್ರಾವಲ್ ಮಾಹಿತಿಯನ್ನ ಇಲಾಖೆ ಈಗ ಕ್ಷಣಾರ್ಧದಲ್ಲಿ ಪಡಿತಾ ಇದೆ. ಹಾಗಾಗಿ ಇನ್ ಮುಂದೆ ಸ್ನೇಹಿತರೆ ಆದಷ್ಟು ಡಿಜಿಟಲ್ ಪೇಮೆಂಟ್ಸ್, UPI ಅಥವಾ ಬ್ಯಾಂಕ್ ಮೂಲಕವೇ ವ್ಯವಹಾರ ಮಾಡೋದು ಅನಿವಾರ್ಯ ಅನ್ನೋ ವಾತಾವರಣವನ್ನ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ. ಇಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಇನ್ನೂ ದೊಡ್ಡ ಬದಲಾವಣೆಗಳು ಆಗಿದಾವೆ. ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಮುಂದುವರಿಯೋ ಮುನ್ನ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ಕೊಟ್ಟು ನಾವು ಮುಂದುವರಿತೀವಿ. ನಮ್ಮ ಫ್ಯಾಮಿಲಿಗಾಗಿ ಹಗಲಿರುಳು ಕಷ್ಟಪಡ್ತಾ ಇರ್ತೀವಲ್ಲ, ಆರ್ಥಿಕ ಲೆಕ್ಕಾಚಾರ ಎಲ್ಲ ಮಾಡ್ತೀವಲ್ವ. ಆದರೆ ಇವತ್ತಿನ ದಿನಗಳಲ್ಲಿ ನಮ್ಮ ಲೈಫ್ ಎಷ್ಟು ಅನ್ಪ್ರಿಡಿಕ್ಟಬಲ್ ಆಗಿದೆ ಅಂತ ನಿಮಗೆ ಗೊತ್ತೇ ಇದೆ. ನಾವೇ ಇಲ್ಲದೆ ಇದ್ರೆ ಒಂದು ವೇಳೆ ಹೆಚ್ಚು ಕಮ್ಮಿ ಆದರೆ ನಮಗೆ ಆಗ ಫ್ಯಾಮಿಲಿಯ ಫಿನಾನ್ಷಿಯಲ್ ಭದ್ರತೆಯ ಗತಿ ಏನು? ಮನೆ EMI, ಮಕ್ಕಳ ಎಜುಕೇಷನ್, ಡೇ ಟು ಡೇ ಖರ್ಚುಗಳನ್ನು ನಿಮ್ಮ ಇನ್ಕಮ್ ಮೇಲೆ ಫ್ಯಾಮಿಲಿ ಡಿಪೆಂಡ್ ಆಗಿದ್ರೆ, ದುಡಿಯೋ ವ್ಯಕ್ತಿ ಇಲ್ಲ ಅಂದರೆ ಮುಂದಕ್ಕೆ ಹೇಗೆ? ಇದಕ್ಕೋಸ್ಕರ ಅಂತಲೇ ಇರೋದು ಟರ್ಮ್ ಇನ್ಶೂರೆನ್ಸ್ನ ನೆಮ್ಮದಿ. ಫ್ಯಾಮಿಲಿಯ ಭವಿಷ್ಯವನ್ನ ಆರ್ಥಿಕವಾಗಿ ಸೇಫ್ ಮಾಡೋಕೆ ಟರ್ಮ್ ಇನ್ಶೂರೆನ್ಸ್ ಇವತ್ತಿನ ಕಾಲದ ಅನಿವಾರ್ಯತೆ ಮತ್ತು ಎಲ್ಲರಿಗೂ ಕೂಡ ಇದು ಬೇಸಿಕ್. ಇದು ಪ್ರತಿಯೊಬ್ಬ ಫಿನಾನ್ಷಿಯಲ್ ಅಡ್ವೈಸರ್ ಫಸ್ಟ್ ಇದನ್ನು ಮಾಡಿಸ್ರಿ ಅಂತ ಹೇಳ್ತಾರೆ. ಬರೀ 595 ರೂಪಾಯಿಗೆ ನಿಮ್ಮ ಕುಟುಂಬಕ್ಕೆ 1 ಕೋಟಿ ರೂಪಾಯಿನ ಲೈಫ್
ಕವರ್ನ ನೀವು ಮಾಡಿಸಬಹುದು. ಮೊದಲ ವರ್ಷದ ಪ್ರೀಮಿಯಂಗೆ 15% ಡಿಸ್ಕೌಂಟ್ ಕೂಡ ಇದೆ. ಅಲ್ಲದೆ 3 ಗಂಟೆ ಒಳಗಡೆ ಕ್ಲೇಮ್ ಸೆಟಲ್ಮೆಂಟ್ ಕೂಡ ಸಿಗುತ್ತೆ. ಸೊ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ನಾವು ಲಿಂಕ್ ಅನ್ನ ಕೊಟ್ಟಿರ್ತೀವಿ. 99% ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಹೊಂದಿರೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಡಿಜಿಟಲ್ ಪೇಮೆಂಟ್ ಗಳಿಗೆ ಹೈ ಸೆಕ್ಯೂರಿಟಿ, ಹ್ಯಾಕರ್ಸ್ಗೆ ನೋ ಎಂಟ್ರಿ, ATM ರೂಲ್ಸ್ ಉಲ್ಲಂಘಿಸಿದ್ರೆ ಫೈನ್. ಎಸ್, RBI ಡಿಜಿಟಲ್ ಪೇಮೆಂಟ್ ಸೆಕ್ಯೂರಿಟಿಯನ್ನ ಸಿಕ್ಕಾಪಟ್ಟೆ ಟೈಟ್ ಮಾಡ್ತಾ ಇದೆ. ಇವಾಗಿನಿಂದ ಎಲ್ಲ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳಿಗೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಕಡ್ಡಾಯ. ಅಂದ್ರೆ ಕೇವಲ ಪಾಸ್ವರ್ಡ್ ಸಾಲದು, OTP, ಪಿನ್ ಅಥವಾ ಬಯೋಮೆಟ್ರಿಕ್ಸ್ ಕಡ್ಡಾಯವಾಗಿ ಬೇಕೇ ಬೇಕು. ರಿಯಲ್ ಟೈಮ್ ಮಾನಿಟರಿಂಗ್ ಆಗಿ ಬ್ಯಾಂಕ್ಗಳು AI ಫ್ರಾಡ್ ಡಿಟೆಕ್ಷನ್ ಸಿಸ್ಟಮ್ಗಳನ್ನು ಅಳವಡಿಸಿಕೊಂಡಿದ್ದಾರೆ. ಇದು ಅನುಮಾನಾಸ್ಪದ ವ್ಯವಹಾರಗಳನ್ನ ಕ್ಷಣಾರ್ಧದಲ್ಲಿ ಬ್ಲಾಕ್ ಮಾಡಿ ಬಿಸಾಕತ್ತೆ. ಜೊತೆಗೆ ATM ವಿಡ್ರಾವಲ್ ನಿಯಮಗಳು. ನಿಮ್ಮ ಬಳಿ ATM ಕಾರ್ಡ್ ಇಲ್ಲದೆ ಇದ್ರೂ ಕೂಡ UPI ಬಳಸಿ ಕ್ಯಾಶ್ ತೆಗೆಯೋ ಆಪ್ಷನ್ ಇತ್ತು. ಆದ್ರೆ ಅದಕ್ಕೆ ಇನ್ ಮುಂದೆ ತಿಂಗಳಿಗೆ ಕೇವಲ 5 ಬಾರಿ ಮಾತ್ರ ಉಚಿತ ಲಿಮಿಟ್ ಇರುತ್ತೆ. ಒಂದು ವೇಳೆ 5 ಬಾರಿ ದಾಟಿದ ಮೇಲೆ ನೀವು UPI ಮೂಲಕ ATM ನಿಂದ ದುಡ್ಡು ತೆಗೆದ್ರೆ ಪ್ರತಿ ಟ್ರಾನ್ಸಾಕ್ಷನ್ಗೆ 23 ರೂಪಾಯಿ ದಂಡ ಹಾಕಲಾಗುತ್ತೆ. ಒಟ್ಟಿನಲ್ಲಿ ಕ್ಯಾಶ್ ಇರಬಾರದು ಎಕಾನಮಿಯಲ್ಲಿ ಅನ್ನೋದು ಸರ್ಕಾರದ ಉದ್ದೇಶ. ಕ್ಯಾಶ್ ಇತ್ತು ಅಂದ್ರೆ ಬ್ಲ್ಯಾಕ್ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ, ಬ್ಲ್ಯಾಕ್ ಎಕಾನಮಿ ಕ್ರಿಯೇಟ್ ಆಗುತ್ತೆ, ಬ್ಲ್ಯಾಕ್ ಮನಿ, ಈ ಕಪ್ಪು ಹಣ ಕೋರರ ಕೈಗೆ ಹೋಗುತ್ತೆ ಅಂತ ಹೇಳಿ. ಯಾವ ಲೆವೆಲ್ಗೆ ಅಂದ್ರೆ ಸ್ನೇಹಿತರೆ, ಪ್ರಮುಖ ಬ್ಯಾಂಕ್ಗಳು ತಮ್ಮ ATM ವಿಡ್ರಾವಲ್ ಲಿಮಿಟ್ ಅನ್ನೇ ಡೌನ್ ಮಾಡಿದ್ದಾರೆ. 1 ಲಕ್ಷ ರೂಪಾಯಿನಿಂದ ಬರೀ 50,000 ರೂಪಾಯಿಗೆ ಇಳಿಸಿದ್ದಾರೆ. ಜೊತೆಗೆ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋಕೆ ಇನ್ನು ಮುಂದೆ ಪ್ಯಾನ್ ಕಾರ್ಡ್ ಕಡ್ಡಾಯ. ಇನ್ನು ಮುಂದೆ ಬ್ಯಾಂಕ್ಗಳು ಪ್ಯಾನ್ ಕಾರ್ಡ್ ಇಲ್ಲದೆ ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಕಾರ್ಡೇ ಕೊಡಂಗಿಲ್ಲ. ಹಾಗೆ ರೂಪೇ, ಪ್ಲಾಟಿನಂ ಡೆಬಿಟ್ ಕಾರ್ಡ್ನಲ್ಲಿದ್ದ ಉಚಿತ ಏರ್ಪೋರ್ಟ್ ಲೌಂಜ್ ಆಕ್ಸೆಸ್ ಸೌಲಭ್ಯವನ್ನ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಲಾಗಿದೆ. ಹಾಗೆ ಸ್ನೇಹಿತರೆ, ನೆಕ್ಸ್ಟ್ ವಾಹನಗಳು. ಹೊಸ ವಾಹನ ಖರೀದಿ ಮಾಡೋ ಲೆಕ್ಕಾಚಾರ ಇದ್ರೆ ಅವ್ರಿಗೂ ಕೂಡ ಶಾಕ್ ಇದೆ. ಇಲ್ಲೇನಾಗಿದೆ ಗೊತ್ತಾ, ಇನ್ಪುಟ್ ಕಾಸ್ಟ್ ಹೆಚ್ಚಳದಿಂದ, ಅಂದ್ರೆ ಅವರಿಗೆ ಉತ್ಪಾದನಾ ವೆಚ್ಚ ಹೆಚ್ಚಾಗಿರೋದ್ರಿಂದ ಟಾಟಾ ಮೋಟಾರ್ಸ್ ತನ್ನ ಪ್ಯಾಸೆಂಜರ್ ವಾಹನಗಳ ಬೆಲೆಯನ್ನ 0.5% ಹಾಗೂ ಕಮರ್ಷಿಯಲ್ ವಾಹನಗಳ ಬೆಲೆಯನ್ನ 1.5% ವರೆಗೂ ಏರಿಕೆ ಮಾಡಿದೆ. ಇದು ಸಣ್ಣ ಅಮೌಂಟ್ ಅಲ್ಲ, 0.5% ಕೂಡ ದೊಡ್ಡದೇ. ಇದು 0.5% ಅಂದ್ರೆ ಎಷ್ಟಾಯ್ತು? 20 ಲಕ್ಷದ ಕಾರ್ ಅಂತ ಹೇಳಿದ್ರೆ ಎಷ್ಟಾಯ್ತು ಸ್ನೇಹಿತರೆ? 10,000 ರೂಪಾಯಿ ಹೆಚ್ಚಳ ಆಯ್ತು. 1.5% ಅಂತ ಹೇಳಿದ್ರೆ 20 ಲಕ್ಷದ ಕಾರ್ ಅಂದ್ರೆ ಎಷ್ಟಾಯ್ತು? 30,000 ರೂಪಾಯಿ ಹೆಚ್ಚಳ ಮಾಡದಂಗಾಯ್ತು. ಇದೇ ಹಾದಿಯಲ್ಲಿ ಮಹೀಂದ್ರ, ಕಿಯಾ, ಮಾರುತಿ ಸುಜುಕಿ ಕಂಪನಿಗಳು ಕೂಡ ಶೀಘ್ರ ಬೆಲೆ ಏರಿಕೆ ಮಾಡೋ ಲೆಕ್ಕಾಚಾರದಲ್ಲಿದ್ದಾವೆ. ಹಾಗಾಗಿ ಗಾಡಿ ತಗೊಳ್ಳೋ ಲೆಕ್ಕಾಚಾರದಲ್ಲಿರೋರು ಪ್ರೈಸ್ ಹೈಕ್ ಬಗ್ಗೆ ಗಮನ ಕೊಟ್ಟಿರಿ. ಆದಷ್ಟು ಬೇಗ ಪ್ಲಾನ್ ಮಾಡಿಕೊಂಡು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂತು ಹೊಸ ಟ್ಯಾಕ್ಸ್ ರೂಲ್ಸ್. ಟ್ಯಾಕ್ಸ್ ಲೆಕ್ಕಾಚಾರ ಚೇಂಜ್. ಬರ್ತಿ 64 ವರ್ಷಗಳಷ್ಟು ಹಳೆಯ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಸಂಪೂರ್ಣವಾಗಿ ರದ್ದಾಗಿದೆ. ಅದರ ಜಾಗದಲ್ಲಿ ಹೊಸ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ಕಡ್ಡಾಯವಾಗಿ ಜಾರಿಗೆ ಬಂದಿದೆ. ಮೊದಲಿಗೆ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು ಗಮನಿಸಿ. ಹೊಸ ಕಾಯ್ದೆ ಸಂಪೂರ್ಣವಾಗಿ ರೆವಿನ್ಯೂ ನ್ಯೂಟ್ರಲ್ ಆಗಿದೆ. ಅಂದರೆ ಸ್ಲ್ಯಾಬ್ಗಳಲ್ಲಿ ಯಾವುದೇ ಮೇಜರ್ ಚೇಂಜಸ್ ಮಾಡಿಲ್ಲ. 0ರಿಂದ 4 ಲಕ್ಷ ರೂಪಾಯಿವರೆಗೆ ನೀವು ಯಾವುದೇ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. 4ರಿಂದ 8 ಲಕ್ಷ ರೂಪಾಯಿವರೆಗೆ ಆದಾಯ ಇದ್ದರೆ 5% ಟ್ಯಾಕ್ಸ್, 8ರಿಂದ 12 ಲಕ್ಷಕ್ಕೆ 10% ಟ್ಯಾಕ್ಸ್, 12ರಿಂದ 16 ಲಕ್ಷಕ್ಕೆ 15% ಟ್ಯಾಕ್ಸ್, ಹಾಗೆ 24 ಲಕ್ಷದ ಮೇಲ್ಪಟ್ಟ ಹೈ ಇನ್ಕಮ್ ಆದಾಯಕ್ಕೆ 30% ಟ್ಯಾಕ್ಸ್ ಕಂಟಿನ್ಯೂ ಆಗುತ್ತೆ. ಆದರೆ ಈ ಹೊಸ ಕಾಯ್ದೆಯ ಅತಿ ದೊಡ್ಡ ಲಾಭ ಅಂದರೆ ಕಾಯ್ದೆಯ ಸಿಂಪ್ಲಿಫಿಕೇಶನ್. ತೆರಿಗೆ ಕಾನೂನಲ್ಲಿ ಜನಸಾಮಾನ್ಯರಿಗೆ ಅರ್ಥ ಆಗದೇ ಇರೋದನ್ನು, ಹಳೆಯ 819 ಸೆಕ್ಷನ್ಗಳನ್ನು ಬರೀ 536 ಸೆಕ್ಷನ್ಗೆ ಇಳಿಸಲಾಗಿದೆ. 47 ಚಾಪ್ಟರ್ಗಳನ್ನು ಬರೀ 23ಕ್ಕೆ ಟ್ರಿಮ್ ಡೌನ್ ಮಾಡಲಾಗಿದೆ. ಏನು ಟ್ಯಾಕ್ಸ್ ಕಟ್ಟುವಾಗ ಬರೋ ಅಸೆಸ್ಮೆಂಟ್ ಇಯರ್ ಹಾಗೂ ಪ್ರೀವಿಯಸ್ ಇಯರ್ ಅನ್ನೋ ಕನ್ಫ್ಯೂಷನ್ ಇನ್ನು ಮುಂದೆ ಯಾರಿಗೂ ಇರಲ್ಲ. ಇವೆರಡರ ಬದಲಾಗಿ ಏಪ್ರಿಲ್ 1ರಿಂದ ಶುರುವಾಗೋ ಕೇವಲ ಟ್ಯಾಕ್ಸ್ ಇಯರ್ ಅನ್ನೋ ಒಂದೇ ಪದ ಜಾರಿಗೆ ಬಂದಿದೆ. ಇದು ಜನಸಾಮಾನ್ಯರಿಗೆ ಬಹಳ ಸಿಂಪಲ್ ಆಗಿ ಅರ್ಥ ಆಗುತ್ತೆ. TDS ವಿಚಾರದಲ್ಲೂ ದೊಡ್ಡ ರಿಲೀಫ್. ಹಿಂದೆ ಬೇರೆ ಬೇರೆ ಕಡೆ ಹಂಚು ಹೋಗಿದ್ದ TDS ನಿಯಮಗಳೆಲ್ಲವೂ ಈಗ ಒಂದೇ ಸೆಕ್ಷನ್ ಅಡಿಯಲ್ಲಿ ಬರ್ತಾ ಇದೆ. ಮುಖ್ಯವಾಗಿ ಡೆಡ್ ಲೈನ್ ಮುಗಿದ ಮೇಲೆ ನೀವು ITR ಫೈಲ್ ಮಾಡಿದ್ರೂ ಕೂಡ ಯಾವುದೇ ಪೆನಾಲ್ಟಿ ಅಥವಾ ದಂಡ ಇಲ್ಲದೆ TDS ರೀಫಂಡ್ ಪಡೆಯೋಕೆ ಅವಕಾಶವನ್ನು ಕೊಡಲಾಗಿದೆ. ಅಲ್ಲದೆ ITR ಫೈಲ್ ಮಾಡೋ ಡೆಡ್ ಲೈನ್ ಅನ್ನು ಹಿಂದಿನ ಡಿಸೆಂಬರ್ 31ರಿಂದ ಬರೋಬ್ಬರಿ ಮಾರ್ಚ್ 31ಕ್ಕೆ ವಿಸ್ತರಿಸಲಾಗಿದೆ. ಇದು ಕೋಟ್ಯಂತರ ಜನರಿಗೆ ದೊಡ್ಡ ರಿಲೀಫ್. ಹಾಗೆ ಭ್ರಷ್ಟಾಚಾರ ತಡೆಯೋಕೆ ಡಿಜಿಟಲ್ ಕಾಂಪ್ಲೈನ್ಸ್ ಹಾಗೂ ಫೇಸ್ಲೆಸ್ ಅಸೆಸ್ಮೆಂಟನ್ನು ಮತ್ತಷ್ಟು ಕಟ್ಟುನಿಟ್ಟು ಮಾಡಲಾಗಿದೆ. ಇನ್ನು ಮುಂದೆ ಅಧಿಕಾರಿಗಳ ಮುಖ ನೋಡದೆ ಆನ್ಲೈನ್ನಲ್ಲೇ ಎಲ್ಲ ಅಸೆಸ್ಮೆಂಟ್ ಮತ್ತು ಇದರ ಪ್ರೊಸೀಜರ್ಸ್ ಆಗಬೇಕು. ಆ ರೀತಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕ್ರಾಂತಿಕಾರಿ ಬದಲಾವಣೆ ಅಂದರೆ EPFO ಡಿಜಿಟಲ್ ಅಪ್ಗ್ರೇಡ್. PF ಹಣ ವಿಡ್ರಾ ಮಾಡೋಕ್ಕೆ ಪೋರ್ಟಲ್ನಲ್ಲಿ ಅಪ್ಲೈ ಮಾಡಿ ನಿಮ್ಮ ಎಂಪ್ಲಾಯರ್ ಅಂದರೆ ಕಂಪನಿಯವರು ಅದನ್ನು ಅಪ್ರೂವ್ ಮಾಡೋವರೆಗೂ ವಾರಗಟ್ಟಲೆ ಕಾಯಬೇಕಾಗಿತ್ತು, ತಿಂಗಳುಗಟ್ಟಲೆ ಕಾಯಬೇಕಾಗಿತ್ತು. ಸಮ್ಟೈಮ್ಸ್
ಆದ್ರೀಗ UPI ಆಧಾರಿತ ಇನ್ಸ್ಟೆಂಟ್ ವಿಡ್ರಾವಲ್ ಸಿಸ್ಟಮ್ ಜಾರಿಗೆ ಬಂದ್ಬಿಟ್ಟಿದೆ. ಯಾವುದೇ ಡಿಲೇ ಇಲ್ಲದೆ ಕೇವಲ ಕೆಲವೇ ನಿಮಿಷಗಳಲ್ಲಿ PF ಹಣ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಬಂದು ಬೀಳುತ್ತೆ. ಇನ್ನು NPS ಹೂಡಿಕೆದಾರರು ಗಮನಿಸಲೇಬೇಕಾಗಿರೋ ವಿಚಾರ ಅಂದರೆ 2026ರ ಹೊಸ ಫ್ರೇಮ್ವರ್ಕ್ ಅಡಿಯಲ್ಲಿ ಮಲ್ಟಿಪಲ್ NAV ಸಿಸ್ಟಮ್ ಪರಿಚಯಿಸಲಾಗಿದೆ. ಜೊತೆಗೆ ಪಾಯಿಂಟ್ ಆಫ್ ಪ್ರೆಸೆನ್ಸ್ ಚಾರ್ಜಸ್ ಮತ್ತು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಫೀಸ್ ಕೂಡ ಇಂದಿನಿಂದಲೇ ಅಪ್ಡೇಟ್ ಆಗಿದ್ದಾವೆ. ಉದ್ಯೋಗಿಗಳಿಗೆ ಹೊಸ ಲೇಬರ್ ಕೋಡ್, 4 ದಿನ ಮಾತ್ರ ಕೆಲಸ, ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ 0 ರಿಫಂಡ್. ಸ್ನೇಹಿತರೆ, ನ್ಯೂ ಲೇಬರ್ ಕೋಡ್ 2026 ಅದು ದೇಶಾದ್ಯಂತ ಜಾರಿಗೆ ಬಂದ್ಬಿಟ್ಟಿದೆ. ಹಳೆಯ 44 ಕಾರ್ಮಿಕ ಕಾನೂನುಗಳನ್ನು ಬರೀ 4 ಸಿಂಪಲ್ ಕೋಡ್ಗಳಲ್ಲಿ ಸಿಂಪ್ಲಿಫೈ ಮಾಡಲಾಗಿದೆ. ಅತಿ ದೊಡ್ಡ ಇಂಪ್ಯಾಕ್ಟ್ ಅಂದರೆ 50% ವೇಜ್ ರೂಲ್. ಇನ್ನು ಮುಂದೆ ನಿಮ್ಮ ಒಟ್ಟು CTCಯಲ್ಲಿ ಕನಿಷ್ಠ 50% ಬೇಸಿಕ್ ಸ್ಯಾಲ್ರಿ ಇರಲೇಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ PF ಮತ್ತು ಗ್ರ್ಯಾಚ್ಯುಟಿ ಅಕೌಂಟ್ಗೆ ಹೋಗೋ ಹಣ ಹೆಚ್ಚಾಗುತ್ತೆ. ಆದರೆ ಪ್ರತಿ ತಿಂಗಳು ನಿಮ್ಮ ಕೈಗೆ ಬರೋ ಟೇಕ್ ಹೋಮ್ ಸ್ಯಾಲ್ರಿ ಖಂಡಿತ ಕಮ್ಮಿ ಆಗುತ್ತೆ. ಇನ್ನೊಂದು ಕ್ರಾಂತಿಕಾರಿ ಬದಲಾವಣೆ ಅಂದರೆ 4-day ವರ್ಕ್ ವೀಕ್. ವಾರದಲ್ಲಿ 48 ಗಂಟೆಗಳ ಕೆಲಸದ ಮಿತಿಯನ್ನು ಇಟ್ಕೊಂಡು ದಿನಕ್ಕೆ 12 ಗಂಟೆಯಂತೆ ಕೇವಲ 4 ದಿನಗಳ ಕೆಲಸದ ಶಿಫ್ಟ್ ತರೋಕೆ ಕಂಪನಿಗಳಿಗೆ ಅವಕಾಶ ಕೊಡಲಾಗಿದೆ. ಅಂದರೆ 3 ದಿನ ವೀಕೆಂಡ್ ರಜೆ ಸಿಗಬಹುದು. ಹಾಗೆ ನೀವು ಕೆಲಸ ಬಿಟ್ಟಾಗ ಅಥವಾ ಕಂಪನಿ ನಿಮ್ಮನ್ನು ತೆಗೆದು ಹಾಕಿದಾಗ ನಿಮ್ಮ ಕಂಪ್ಲೀಟ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟನ್ನು 48 ಗಂಟೆಗಳ ಒಳಗಡೆ ಮಾಡೋದು ಇನ್ನು ಮುಂದೆ ಕಡ್ಡಾಯ. ತಿಂಗಳುಗಟ್ಟಲೆ ಕಾಯಿಸೋ ಹಾಗಿಲ್ಲ. ಇನ್ನು ರೈಲ್ವೆ ಪ್ರಯಾಣಿಕರು ಕೂಡ ಎಚ್ಚರದಿಂದಿರಬೇಕು. ಇಂದಿನಿಂದ ಟಿಕೆಟ್ ಕ್ಯಾನ್ಸಲೇಷನ್ ರೂಲ್ಸ್ ಫುಲ್ ಟೈಟ್ ಆಗಿದೆ. ರೈಲು ಹೊರಡುವ 8 ಗಂಟೆಗಳ ಮುಂಚೆ ನೀವು ಕನ್ಫರ್ಮ್ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ ₹1 ರೀಫಂಡ್ ಸಿಗಲ್ಲ. ಈ ಹಿಂದೆ ಕೇವಲ 4 ಗಂಟೆಗಳ ಲಿಮಿಟ್ ಇತ್ತು. ಹಾಗೆ 24ರಿಂದ 8 ಗಂಟೆಗಳ ಒಳಗಡೆ ಕ್ಯಾನ್ಸಲ್ ಮಾಡಿದರೆ 50% ಕಡಿತ ಆಗುತ್ತೆ. 72ರಿಂದ 24 ಗಂಟೆಗಳ ಒಳಗಡೆ ಕ್ಯಾನ್ಸಲ್ ಮಾಡಿದ್ರೆ 25% ದಂಡ ಬೀಳುತ್ತೆ. ಆದರೆ ಒಂದು ರಿಲೀಫ್ ಏನು ಅಂದರೆ ರೈಲು ಹೊರಡುವ ಕೇವಲ 30 ನಿಮಿಷದ ಮುಂಚೆ ಕೂಡ ನಿಮ್ಮ ಬೋರ್ಡಿಂಗ್ ಪಾಯಿಂಟನ್ನು ಈಸಿಯಾಗಿ ಆನ್ಲೈನ್ನಲ್ಲೇ ಚೇಂಜ್ ಮಾಡ್ಕೋಬೋದು. ಇನ್ನು ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ದರವನ್ನು ಕೂಡ ₹3,000ನಿಂದ ₹3,075ಗೆ ಏರಿಸಲಾಗಿದೆ. ಈ ಪಾಸ್ 1 ವರ್ಷ ಅಥವಾ 200 ಟ್ರಿಪ್ಗಳಿಗೆ ವ್ಯಾಲಿಡ್ ಇರುತ್ತೆ. ಇನ್ನು ಸ್ನೇಹಿತರೆ, ಕರ್ನಾಟಕದ ವಿಚಾರಕ್ಕೂ ಸ್ವಲ್ಪ ಬರೋಣ. ಇಲ್ಲೂ ಕೂಡ ಬೆಲೆ ಏರಿಕೆಯ ಬಿಸಿ ಇದೆ. ಬೆಂಗಳೂರು ಜಲಮಂಡಳಿ ನೀರಿನ ರೇಟನ್ನು 3% ರೈಸ್ ಮಾಡಿದೆ. ಹಾಗೆ ರಸ್ತೆಯಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಹಾಗೂ ಏರ್ಪೋರ್ಟ್ ರೋಡ್ ಸೇರಿದ ಹಾಗೆ ಪ್ರಮುಖ ಟೋಲ್ಗಳ ದರ ₹5ನಿಂದ ₹20ವರೆಗೂ ಕೂಡ ಹೆಚ್ಚಳ ಆಗಿದೆ. ಹಾಗೆ GBAನವರು ಕೂಡ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಕೂಡ ಕಸ ವಿಂಗಡಣೆ ಮಾಡದೆ ಹಾಗೆ ರಸ್ತೆಗೆ ಹಾಕಿದ್ರೆ ಮೊದಲ ಬಾರಿಗೆ ₹1,000 ದಂಡ ಕಡ್ಡಾಯ. ತಪ್ಪು ರಿಪೀಟ್ ಮಾಡಿದ್ರೆ ₹2,000 ದಂಡ ಕಟ್ಟೋದು ಗ್ಯಾರಂಟಿ. ಸೊ ಸ್ನೇಹಿತರೆ, ಈ ರೀತಿ ಮುಖ್ಯವಾಗಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಹೊಸ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಅನ್ನೋದನ್ನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಹಾಗೆ ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ ಅನ್ನ ₹500-600 ₹1 ಕೋಟಿ ಕವರೇಜ್ ಕೊಡೋ, ಫ್ಯಾಮಿಲಿಯ ಆರ್ಥಿಕ ಭದ್ರತೆಯನ್ನ ಖಾತ್ರಿಪಡಿಸೋ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸೋಕೆ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ವಿಡಿಯೋ ಕೆಳಗಡೆ ಅದನ್ನ ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.